ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಾನು ಈ ದಿನ ನಮ್ಮ ಮನೇಲಿ ಯುಗಾದಿ ಹಬ್ಬವನ್ನು ಯಾವ ರೀತಿ ಆಚರಣೆ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಸೊ ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ, ಮತ್ತು ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋ ವಾಚ್ ಮಾಡಿ ಅಂತ ಕೇಳ್ಕೊತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮಕ್ಕಳು ಯುಗಾದಿ ಹಬ್ಬಕ್ಕೆ ಎಲ್ಲರಿಗೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಈ ವರ್ಷ ತುಂಬಾ ಸ್ಪೆಷಲ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಯುಗಾದಿ ಹಬ್ಬ. ಯಾಕಪ್ಪ ಅಂದರೆ ನಮ್ಮ ಮನೇಲಿ 4 ಮಕ್ಕಳಿದ್ದಾರೆ, ಅಂದರೆ ನನ್ನ ತಂಗಿ ಮಕ್ಕಳು ಎಲ್ಲರೂ ಕೂಡ ಹಬ್ಬಕ್ಕೆ ಬಂದಿದ್ದಾರೆ. ಒಂಥರ ಖುಷಿಯಾಗುತ್ತೆ. ಕೆಲಸ ಜಾಸ್ತಿ ಇದ್ದರೂ ಕೂಡ ಮನೆ ತುಂಬ ಮಕ್ಕಳಿದ್ರೆ ಎಷ್ಟು ಚೆಂದ ಅಲ್ವಾ, ಬೇಜಾರೇ ಆಗಲ್ಲ. ಸೊ ಬೆಳಿಗ್ಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮಾಡಿಕೊಂಡು ಮಕ್ಳಿಗೂ ಕೂಡ ಎಣ್ಣೆ ಸ್ನಾನ ಮಾಡಿಸಿದೆ. ಎಣ್ಣೆ ಸ್ನಾನ ಮಾಡಿ ಅವ್ರಿಗೂ ಕೂಡ ರೆಡಿ ಮಾಡಿ ನಂತರ ನಾನಿಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಮಕ್ಕಳಿರೋದ್ರಿಂದ ನಾನು ಈ ಬಾರಿ ಸ್ಯಾರಿ ಎಲ್ಲ ವೇರ್ ಮಾಡೋದಕ್ಕಾಗಲಿಲ್ಲ, ಯಾಕಂದರೆ ಅವ್ರಿಗೆ ಊಟ ಅವ್ರಿಗೆ ರೆಡಿ ಮಾಡೋದು ಅದೇ ಕೆಲಸ ಆಗಿಬಿಡುತ್ತೆ. ಹಾಗಾಗಿ ಈ ಬಾರಿ ಡ್ರೆಸ್ಸೇ ಹಾಕ್ಕೊಳ್ಳೋಣ ಅಂದ್ಕೊಂಡು ಡ್ರೆಸ್ಸೇ ವೇರ್ ಮಾಡಿದ್ದೀನಿ. ಸೊ ಹಬ್ಬ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೆಣ್ಮಕ್ಳು ಸ್ಯಾರಿ ಉಟ್ಕೊಂಡು ದೇವರಿಗೆ ಪೂಜೆ ಮಾಡಿದ್ರೆ, ಹಬ್ಬ ಸೆಲೆಬ್ರೇಷನ್ ಮಾಡಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಬಟ್ ಈ ವರ್ಷ ಮಕ್ಕಳು ಮನೆ ತುಂಬ ಇರೋದ್ರಿಂದ ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಮಕ್ಕಳು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ನೋಡಿ. ನಮ್ಮ 3 ಜನ ಮಕ್ಳಿಗೂ ಕೂಡ ಒಂದೇ ಥರ ಡ್ರೆಸ್ನ ತೆಗ್ದಿದ್ದೆ, ಒಂದೇ ಥರ ಕಾಣಿಸ್ಲಿ ಅಂತೇಳಿ. ಚೈತು ಮತ್ತು ಎದು ಇಬ್ಬರು ಕೂಡ ಒಂದೇ ಏಜ್ ಅವರು. ಚೈತು 1.5 ತಿಂಗಳು ದೊಡ್ಡವನಷ್ಟೇ, ಅವನು 1.5 ತಿಂಗಳಾದಮೇಲೆ ಇವನು ಹುಟ್ಟಿದ್ದು. ಸೊ ಹಾಗಾಗಿ ಇಬ್ರಿಗೂ ಕೂಡ ಒಂದೇ ಥರ ತೆಗ್ದಿದ್ದೀನಿ. ಮತ್ತು ನಮ್ಮ ಪಾಪು ಲಡ್ಡುಗೂ ಕೂಡ ಸೇಮ್ ಡ್ರೆಸ್ಸು. ಇವಳು ಹೊಸ ಡ್ರೆಸ್ ಹಾಕ್ಕೊಂಡಿದ್ದಾಳೆ, ನಮ್ಮ ಗುಬ್ಬಿನೂ ಕೂಡ. ಸೊ ಅವಳಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಮನೇಲಿ ಹಬ್ಬ ಅಂದರೆ ಹೆಣ್ಮಕ್ಳು ಮನೇಲಿ ಓಡಾಡಬೇಕು ಅನ್ನೋದು ಒಂದು ಹಳ್ಳಿಗಳಲ್ಲಿ ಹೇಳ್ತಾರೆ, ಮನೆಗಳಲ್ಲಿ ಹೆಣ್ಮಕ್ಳಿದ್ರೆ ಚೆಂದ ಅಂತ ಹೇಳ್ತಾರೆ. ಈ ಸರಿ ನನಗೆ ಏನಕ್ಕಪ್ಪ ತುಂಬ ಖುಷಿಯಾಯಿತು ಅಂದರೆ ನಮ್ಮ ಗುಬ್ಬಿ ನಮ್ಮ ಮನೇಲಿ ಹಬ್ಬಕ್ಕೆ ಅಂತ ಇದ್ದಾಳೆ. ಸೊ ಇನ್ನೊಂದು ವರ್ಷ ನಮ್ಮ ಮನೆಗೆ ಬರ್ತಾಳೋ ಇಲ್ವೋ ಗೊತ್ತಿಲ್ಲ, ಅವ್ರ ಮನೆಯಲ್ಲೇ ಹಬ್ಬ ಮಾಡ್ಬೋದೇನೋ. ಈ ಬಾರಿ ಸಮ್ಮರ್ ಡೇಸ್ ಬೇಗನೆ ಶುರುವಾಗಿರೋದ್ರಿಂದ, ಅಂದರೆ ಹಬ್ಬ ಲೇಟಾಗಿ ಬಂದಿರೋದ್ರಿಂದ ನನ್ನ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ. ಸೊ ತುಂಬಾ ಖುಷಿಯಾಗುತ್ತೆ. ಸೊ ಎಲ್ಲರಿಗೂ ಕೂಡ ಬೇವು ಬೆಲ್ಲ ತಿನ್ನಿಸಿ ಅವ್ರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ನಾವು ಹಬ್ಬನ ಶುರು ಮಾಡಿದ್ವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಮನೆಯಲ್ಲಿ ದೇವ್ರ ಮನೆ ಅಲಂಕಾರನ ತುಂಬ ಸಿಂಪಲಾಗಿ ಮಾಡಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಮ್ಮ ವ್ಯಾಲೆಂಟೈನ್ಸ್ ಡೇಲಿ ತಗೊಂಡಂತಹ ಬೆಳ್ಳಿ ದೀಪವನ್ನೇ ನಾವು ಪೂಜೆಗೆ ಇಟ್ಟಿದ್ದೀವಿ. ಪ್ರತಿದಿನ ಈ ದೀಪದಲ್ಲಿ ದೀಪನ ಹಚ್ಚಲ್ಲ, ಸಣ್ಣ ದೀಪ ಇಟ್ಕೊಂಡಿರ್ತೀವಿ. ಅಮಾವಾಸ್ಯೆ, ಹುಣ್ಣಿಮೆ ಮತ್ತು ಹಬ್ಬಗಳಲ್ಲಿ ಮಾತ್ರ ಈ ದೀಪವನ್ನು ಹಚ್ಚುವಂಥದ್ದು. ಸೊ ನಾವಿಲ್ಲಿಂದ ಮುಗಿಸ್ಕೊಂಡು ಹೊಳೆ ಹತ್ರ, ಅಂದರೆ ನದಿ ಹತ್ರ ಪೂಜೆ ಮಾಡಿಸ್ಕೊಂಡು ಬರೋಕ್ಕೆ ಹೋಗಬೇಕು. ಅದಕ್ಕಿಂತ ಮೊದಲು, ಅಂದರೆ ಲೇಟ್ ಆಗಿಬಿಟ್ಟಿತ್ತು, ಮಕ್ಕಳೆಲ್ಲ ಹೊಟ್ಟೆ ಹಸುವಂತಾಯಿದ್ರು. ಹಾಗಾಗಿ ಅವರಿಗೆ ಬೇಗನೆ ಟಿಫನ್ ಕೊಟ್ಟೆ. ಸೊ ಇವರೊಬ್ಬರು ಉಳ್ಕೊಂಡ್ರು. ಇವರೊಬ್ಬರಿಗೇನು ಬಂದು ಲೇಟ್ ಆಗುತ್ತೆ ಅಂತೇಳಿ ಇವ್ರಿಗೂ ಕೂಡ ಟಿಫನ್ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಸೊ ಯುಗಾದಿ ಹಬ್ಬದ ಸ್ಪೆಷಲ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ, ನೆಕ್ಸ್ಟು ಒಬ್ಬಟ್ಟು ಅಲ್ವಾ. ಸೊ ಹಾಗಾಗಿ ನಾನು ಕೂಡ ಮಾವಿನಕಾಯಿ ಚಿತ್ರಾನ್ನ ರೆಡಿ ಮಾಡಿಟ್ಟಿದ್ದೆ. ಬಟ್ ಆ ವಿಡಿಯೋ ಎಲ್ಲ ನಾನು ಮಾಡೋದಕ್ಕೆ ಹೋಗಲಿಲ್ಲ, ಯಾಕಂದರೆ ಮಕ್ಕಳಿರೋದ್ರಿಂದ ಅವ್ರನ್ನೂ ನೋಡ್ಕೋಬೇಕು, ಒಂದು ಕಡೆ ಮನೆಯೂ ಕೆಲಸ ಮಾಡಬೇಕು ಅಂತಂದಾಗ ಸ್ವಲ್ಪ ಕಷ್ಟ ಆಯಿತು. ಸೊ ಹಾಗಾಗಿ ಬೆಳಿಗ್ಗೆ ಟಿಫನ್ ಮಾಡೋದು ಎಲ್ಲ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ಸೊ ಮಾವಿನಕಾಯಿ ಚಿತ್ರಾನ್ನ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ಮೊದಲನೇ ಬಾರಿ ಮರದಲ್ಲಿ, ಅಂದರೆ ಈ ವರ್ಷ ಮೊದಲೇ ಹುಟ್ಟಿರುತ್ತಲ್ವ, ಅದೊಂಥರ ಟೇಸ್ಟ್ ಇರುತ್ತೆ ಮಾವಿನಕಾಯಿ. ಸೊ ಮಾವಿನಕಾಯಿ ಚಿತ್ರಾನ್ನೂ ಕೂಡ ತುಂಬ ಚೆನ್ನಾಗಾಗಿತ್ತು. ಸೊ ಇವರೆಲ್ಲ ಒಂದು ಸಾರಿ ಆಲ್ರೆಡಿ ಟಿಫನ್ ತಿಂದಿದ್ರು, ಆದರೂ ಕೂಡ ಇವ್ರ ಕೈಲಿ ಹಾಕಿಸ್ಕೊಂಡು ತಿಂತಾ ಇದ್ದಾರೆ ಬಾಯಿಗೆ. ಗುಬ್ಬಿಗೆ ಹುಳಿ ಅಂದರೆ ಆಗಲ್ಲ, ಹಾಗಾಗಿ ಅವಳು ನನಗೆ ಬೇಡ ಅಂತ ಹೇಳ್ತಾ ಇದ್ದಾಳೆ. ಸೊ ನಾನು ಮಾತಾಡೋದ್ರಲ್ಲಿ ಸ್ವಲ್ಪ ಸ್ಪಷ್ಟತೆ ಅಷ್ಟಾಗಿ ನಿಮಗೆ ಸ್ಪಷ್ಟತೆಯಿಂದ ಬಂದಿಲ್ಲ ಮಾತುಗಳು ಅಂತ ಅನ್ಕೋತೀನಿ. ಯಾಕಪ್ಪ ಅಂದರೆ ಸ್ವಲ್ಪ ನಾಲಿಗೆಯಲ್ಲಿ ಗಾಯ ಆಗಿರೋದ್ರಿಂದ ಮಾತಾಡೋದಕ್ಕೆ ಆಗ್ತಾಯಿಲ್ಲ. ಬಟ್ ಈ ವಿಡಿಯೋ ತುಂಬ ಲಾಂಗ್ ಎಳ್ಕೊಂಡು ಹೋಗೋದು ಬೇಡ, ಬೇಗ ಅಪ್ಲೋಡ್ ಮಾಡೋಣ ಅಂತ ಹೇಳಿನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನನ್ನ ಮಕ್ಳಿಗೆಲ್ಲ ಕೇಳಿದೆ ಹೇಗಿದೆ ಚಿತ್ರಾನ್ನ ಅಂತೇಳಿ. ಸೊ ತುಂಬ ಚೆನ್ನಾಗಿದೆ ಅಂತಂದರು. ಆದರೆ ನಮ್ಮ ಗುಬ್ಬಿ ಮರಿಗೆ ಈ ಟಿಫನ್ ಇಷ್ಟ ಆಗಲಿಲ್ಲ. ನಂತರ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಹಬ್ಬ ಆದರೂ ಕೂಡ ದೊಡ್ಡವ್ರ ಕಾಲಿಗೆ ನಮಸ್ಕಾರ ಮಾಡೋದು ಒಂದು ಸಂಪ್ರದಾಯ. ನಮ್ಮನೇಲಿ ದೊಡ್ಡವರು ಅಂತ ಇರೋದು ನಮ್ಮ ಮನೆಯವರು, ಅಂದರೆ ನಮಗಿಂತ ಒಂದು ಸ್ವಲ್ಪ ಹಿರಿಯವರು ಅಂತ ಹೇಳಿ. ಸೊ ಎಲ್ಲರೂ ಕೂಡ ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೋತಾ ಇದ್ದೀವಿ. ನಮ್ಮ ಮಕ್ಳಿಗೆ ಏನೋ ಒಂಥರ ಖುಷಿ,
ಸೊ ನೋಡಿ ನಮ್ಮ ಲಡ್ಡು ಅಂತೂ 2-3 ಬಾರಿ ನಮಸ್ಕಾರ ಮಾಡ್ಕೋತಾ ಇದ್ದಾನೆ. ನಂತರ ನಮ್ಮ ಮನೆಯವರು ಈ ಸಾರಿ ಏನಪ್ಪ ಅಂತಂದರೆ ಅಮ್ಮನ ಕಾಲ್ಗೂ ನಮಸ್ಕಾರ ಮಾಡ್ಕೋಬೇಕು, ನನ್ನ ಆಶೀರ್ವಾದಕ್ಕಿಂತ ಅಮ್ಮನ ಆಶೀರ್ವಾದ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿ ಅವರು ಕೂಡ ಮಕ್ಕಳ ಕೈಲಿ ನನ್ನ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಸಿದ್ರು. ಸೊ ಮಕ್ಕಳೆಲ್ಲ ನಮಸ್ಕಾರ ಮಾಡ್ಕೊಂಡಾದಮೇಲೆ ನಾನು ಕೂಡ ನಮಸ್ಕಾರ ಮಾಡಿಕೊಂಡೆ. ಸೊ ಇವರ ಆಶೀರ್ವಾದ ನಮಗೆ ಬೇಕೇ ಬೇಕಲ್ವ. ಅಕ್ಷತೆ ಎಲ್ಲ ಹಾಕ್ಸ್ಕೊತಿದ್ವಿ, ಬಟ್ ಈ 4 ಜನ ಮಕ್ಕಳಿದಾರಲ್ವ, ಅಕ್ಷತೆ ಹಾಕ್ಸ್ಕೊಂಡ್ರೆ ನೆಲಕ್ಕೆ ಬಿದ್ದಿರೋ ಕಾಳೆಲ್ಲ ಎತ್ಕೊಂಡು ತಿಂತಾರೆ ಅಂತೇಳಿ ಅದನ್ನು ಕ್ಯಾನ್ಸಲ್ ಮಾಡಿದೆ. ಸೊ ಬೇಡ ಅಂತೇಳಿ ನೋಡಿ ನಮ್ಮ ಮನೆಯವರು ನಾನು ಬೇಡ ಅಂತ ಹೇಳಿದ್ರು ಕೂಡ ನೀನು ಆಶೀರ್ವಾದ ಮಾಡಬೇಕು ಮಕ್ಕಳಿಗೆ. ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನಪ್ಪ ಅಂತಂದರೆ ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಅನ್ನೋದು ಯುಗಾದಿ ಹಬ್ಬದಿಂದ ಶುರುವಾಗುವಂಥದ್ದು. ಹಾಗಾಗಿ ಈ ವರ್ಷ ಪೂರ್ತಿ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತೇಳಿ ಅವರಿಗೆ ಆಶೀರ್ವಾದ ಮಾಡು ಅಂತೇಳಿ ನನ್ನ ಕೈಲೂ ಕೂಡ ಆಶೀರ್ವಾದ ಮಾಡಿಸಿದ್ರು. ನಂತರ ನಾವಿಲ್ಲಿ ಹೊಳೆ ಹತ್ರ ಬಂದಿದ್ದೀವಿ. ನಾವು ಒಳಗಡೆ ಇಳಿದಿಲ್ಲ, ಇಲ್ಲಿ ನೀರು ಬಂದಿದೆ. ಇಲ್ಲಿ ಒಂದು ಬಸವನ ವಿಗ್ರಹ ಇದೆ, ಅದ್ರ ಮುಂದೆ ಒಂದು ಕಲ್ಲಿದೆ. ಯಾಕಂದರೆ ಇಲ್ಲಿ ತುಂಬ ಜನ ಸ್ನಾನ ಮಾಡ್ತಾರೆ ನದಿಯಲ್ಲಿ. ಇಲ್ಲಿ ತ್ರಿವೇಣಿ ಸಂಗಮ ಇರೋದ್ರಿಂದ ತುಂಬ ಜನ ಸ್ನಾನ ಮಾಡ್ತಾರೆ. ಹಾಗಾಗಿ ನಾವು ಒಳಗಡೆ ಇಳಿಯೋದಕ್ಕೆ ಹೋಗಲಿಲ್ಲ. ಮತ್ತು ಅಲ್ಲಿ ಸಾಬೂನೆಲ್ಲ ಇಟ್ಟಿರ್ತಾರೆ, ಗಲೀಜಿರುತ್ತೆ ಅಂತೇಳಿ ಇಲ್ಲಿ ಬಸವನ ವಿಗ್ರಹದ ಹತ್ರನೇ ಬಂದು ನಾವು ಪೂಜೆ ಮಾಡ್ತಾಯಿದ್ದೀವಿ. ಇದು ಹೊಸ ವರ್ಷ ಆಗಿರೋದ್ರಿಂದ ನದಿ ಹತ್ರ ಬಂದು ನಾವು ಗಂಗೆ ಪೂಜೆಯನ್ನು ಮಾಡ್ಕೊಂಡು ಹೋದರೆ ಸೊ ನಮ್ಮ ಮನಸ್ಗೂ ಕೂಡ ತೃಪ್ತಿಯಾಗುತ್ತೆ ಅಂತೇಳಿ ಮಕ್ಕಳನ್ನ ಕರ್ಕೊಂಡು ಬಂದು ನಾವಿಲ್ಲಿ ಪೂಜೆ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಪೂಜೆ ಮಾಡಿಕೊಂಡು ನಂತರ ಇಲ್ಲಿ ನದಿ ತಡದಲ್ಲೇ ಕಾವೇರಮ್ಮನ ಟೆಂಪಲ್ ಇದೆ, ಅಲ್ಲೂ ಕೂಡ ನಾವು ನಮಸ್ಕಾರ ಮಾಡಿಕೊಂಡು ನಂತರ ಈ ವರ್ಷ ಏನಪ್ಪ ಖುಷಿ ಅಂದರೆ ಅಗಸ್ತೇಶ್ವರ ದೇವಸ್ಥಾನ ಓಪನ್ ಇದೆ. ಯಾಕಂದರೆ ಸುಮಾರು ವರ್ಷದಿಂದ ಮುಚ್ಚಿಬಿಟ್ಟಿದ್ರು, ಎಲ್ಲ ಆಲ್ಟ್ರೇಷನ್ ಮಾಡ್ತೀವಿ ಅಂತೇಳಿ, ತುಂಬ ಹಳೆಯ ದೇವಸ್ಥಾನ ಆಗಿರೋದ್ರಿಂದ. ಸೊ ಹಾಗಾಗಿ ಈ ವರ್ಷ ನಾವು ಅಗಸ್ತೇಶ್ವರ ದೇವಸ್ಥಾನಕ್ಕೂ ಕೂಡ ಹೋಗ್ತಾಯಿದ್ದೀವಿ. ಮತ್ತು ಇಲ್ಲಿ ನಾವು ಹೊಳೆಯಿಂದ ಬರಬೇಕಾದ್ರೆ ಇಲ್ಲಿ ತ್ರಿಶೂಲನ ಮನೆಗಿಡ್ತಾರೆ, ಅಂದರೆ ಗಂಧ ಹಚ್ಕೊಂಡು. ಸೊ ನಮ್ಮ ಮಕ್ಕಳೆಲ್ಲ ಅದನ್ನು ಹಾಕಿಸ್ಕೊತೀವಿ ಅಂತ ಹೇಳಿದ್ರು. ಸೊ ಹಾಕಿಸ್ಕೊಳ್ಳಿ ಅಂತೇಳಿ ನಾನು ಕೂಡ ಅವ್ರಿಗೆಲ್ಲ ಹಾಕಿಸ್ಬಿಟ್ಟು ಈಗ ನಾವು ಅಗಸ್ತೇಶ್ವರ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಗುಬ್ಬಿ ಮತ್ತು ಚೈತುಗೆ ಇದು ಹೊಸ ಪರಿಚಯ. ಅಂದರೆ ಈ ದೇವಸ್ಥಾನವನ್ನು ಇವರು ನೋಡಿಲ್ಲ. ನಮ್ಮ ಗುಬ್ಬಿ ಅಂತೂ ನೋಡಿ ಲಾಂಗ್ ಗೌನ್ ತೊಗೊಂಡಿದ್ದಾಳೆ, ಅದು ಎಳೆಯುತ್ತೆ. ನಾನು ಹೇಳಿದೆ ಫಸ್ಟು ಮಿಡಿ ಏನಾದರೂ ತೊಗೊಂಡ್ರಾಯ್ತು ಅಂತೇಳಿ, ನನ್ನ ತಂಗಿ ಹೇಳಿದ್ರು ಕೂಡ ಅವಳು ಕೇಳಿಲ್ಲ, ಲಾಂಗ್ ಗೌನೇ ಬೇಕು ಅಂತೇಳಿ ತೊಗೊಂಡ್ಳು. ಸೊ ಈಗ ನಾನು ಅವಳಿಗೆ ಬಾಡಿ ಗಾರ್ಡ್ ಆಗಿಬಿಟ್ಟಿದ್ದೀನಿ. ಅವಳು ಫ್ರಾಕ್ನ ಹಿಂದೆಗಡೆ ಇಟ್ಕೊಂಡು ಹೋಗೋದು, ಅವಳು ಸಲೀಸಾಗಿ ನಡ್ಕೊಂಡು ಹೋಗೋದು. ಅಲ್ಲೇ ಹೇಳ್ಬಿಟ್ಲು, ದೊಡ್ಡಮ್ಮನೇ ಹಿಡ್ಕೊಂಡು, ಇಲ್ಲಾಂದ್ರೆ ನಾನು ಫ್ರೀಯಾಗಿ ಓಡಾಡಲ್ಲ ಅಂತ ಹೇಳಿದ್ಲು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾವು ಅಗಸ್ತೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಳಗಡೆ ನಾವು ವೀಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ, ಹೊರಗಡೆಯಿಂದನೇ ಜೂಮ್ ಮಾಡಿ ತೋರಿಸ್ತಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ ಒಂದಷ್ಟು ಒಳಗಡೆ ವೀಡಿಯೋ ಮಾಡ್ಕೊಂಡ್ವಿ. ಮಕ್ಕಳು ಖುಷಿಯಿಂದ 1 ಅವರ್ ಆದರೂ ಒಳಗಡೆ ಆಟ ಆಡಿದ್ರು. ಸೊ ನಿಧಾನಕ್ಕೆ ಹೋಗಿ ಅಡುಗೆ ಮಾಡೋದ್ರಾಯ್ತು, ಮಕ್ಕಳು ಎಂಜಾಯ್ ಮಾಡಲಿ ಅಂತೇಳಿ ನಾವು ಕೂತ್ಕೊಬಿಟ್ವಿ. ನಂತರ ಇಲ್ಲಿ ಕಾಮಾಕ್ಷಿ ದೇವಿಗೂ ಕೂಡ ನಮಸ್ಕಾರ ಮಾಡಿಕೊಂಡು, ನಿಮಗೆ ಗೊತ್ತಲ್ವ ಇಲ್ಲಿ ಜಾತ್ರೆ ಎಲ್ಲ ಕಟ್ಟಿರ್ತಾರಲ್ವ, ಮಕ್ಕಳು ಅಲ್ಲಿ ನಿಂತ್ಕೊಂಡ್ರೆ ಸಾಕು ಅವ್ರಿಗೆ ಆಟ ಸಾಮಾನು, ಐಸ್ ಕ್ರೀಮು, ಏನಾದರೂ ಸ್ನ್ಯಾಕ್ಸ್ ಎಲ್ಲ ಕೇಳ್ತಾರೆ. ಆಟ ಸಾಮಾನೆಲ್ಲ ತೊಗೊಂಡಿದ್ದಾರೆ, ಬಟ್ ಅದನ್ನು ನಾವು ವೀಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನಂತರ ಅಲ್ಲಿ ಮಕ್ಕಳಿಗೆ ಐಸ್ ಕ್ರೀಮ್ ಎಲ್ಲ ಕೊಡಿಸ್ಕೊಂಡು ನಂತರ ಬಂದು ಇಲ್ಲಿ ಲಂಚಿಗೆ ರೆಡಿ ಮಾಡ್ತಾಯಿದ್ದೀನಿ. ಯುಗಾದಿ ಹಬ್ಬದ ಸ್ಪೆಷಲು ಒಬ್ಬಟ್ಟು ಅಲ್ವಾ, ಹಾಗಾಗಿ ಮೊದಲು ಒಬ್ಬಟ್ಟಿಗೆ ಕಾಳನ್ನ ಬೇಯೋದಕ್ಕೆ ಇಟ್ಬಿಟ್ಟು ನಂತರ ಇಲ್ಲಿ ಕಣಕ ಮಾಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಕಾಳು ಬೇಯ್ತಾ ಇದೆ. ಮೊದಲು ನನಗೆ ಒಬ್ಬಟ್ಟೆಲ್ಲ ಮಾಡೋದಕ್ಕೆ ಬರ್ತಿರಲಿಲ್ಲ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಒಂದಷ್ಟು ಸಜೆಷನ್ನ ಕೊಟ್ಟರು, ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತೇಳಿ. ನನ್ನ ಫ್ರೆಂಡು ಕೂಡ ಹೇಳಿದ್ಲು, ನೀವು ರೆಡಿ ಮಾಡ್ಕೊಕ್ಕ, ನಾನು ಬಂದು ರೆಡಿ ಮಾಡ್ಕೊಡ್ತೀನಿ ಒಬ್ಬಟ್ಟನ್ನ ಅಂತ ಹೇಳಿದ್ಲು. ಸೊ ನಾನೊಬ್ಳು ಗೃಹಿಣಿಯಾಗಿ ಬೇರೆಯವ್ರ ಕೈಲಿ ಒಬ್ಬಟ್ಟು ಮಾಡಿಸ್ಕೊಳ್ಳೋದಕ್ಕಿಂತ ನಾನೇ ಕಲ್ತ್ರೆ ಸೊ ತುಂಬಾ ಚೆನ್ನಾಗಿರುತ್ತಲ್ವ. ಸೊ ಹಾಗಾಗಿ ನಾನೇ ಒಬ್ಬಟ್ಟು ಮಾಡೋಣ. ಹೇಳ್ತಾರಲ್ಲ, ನಳ್ತಾ ರೋಗ, ಕಲಿತಾ ಅಂದರೆ ಹಾಡ್ತಾ ರಾಗ ಅಂತ ಹೇಳ್ತಾರಲ್ಲ, ಆ ರೀತಿ ನಾವು ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆಯಿಂದ ಒಂದು ಸಾರಿ ಅದು ವ್ಯತ್ಯಾಸ ಆದ್ರೂ ಇನ್ನೊಂದು ಸಾರಿ ಅದು ಚೆನ್ನಾಗಿ ಆಗುತ್ತೆ. ಸೊ ಹಾಗಾಗಿ ನಾನೇ ಟ್ರೈ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಫೈನಲಿ ಚೆನ್ನಾಗೇ ಬಂತು ಒಬ್ಬಟ್ಟು. ಸೊ ಈಗ ಒಬ್ಬಟ್ಟು ಕಾಳೆಲ್ಲ ಬೇಯಿಸಿಟ್ಟಿದ್ನಲ್ಲ, ಅದನ್ನೆಲ್ಲ ಸೋರ್ಲಾಕೊಂಡೆ. ಒಬ್ಬಟ್ಟು ಸಾಂಬಾರೆಲ್ಲ ಮಾಡೋಣ ಅಂದರೆ, ನಂಗೆ ಒಬ್ಬಟ್ಟು ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಒಬ್ಬಟ್ಟು ಸಾಂಬಾರು ಆದರೆ ಚೆನ್ನಾಗಿ ಮಾಡ್ತೀನಿ, ಬಟ್ ಒಬ್ಬಟ್ಟು ಅಷ್ಟು ನೀಟಾಗಿ ಬರ್ತಿರ್ಲಿಲ್ಲ. ಸೊ ಈ ಸರಿ ಅಂತೂ ತುಂಬ ಚೆನ್ನಾಗಿ ಬಂತು. ಸೊ ಇವಾಗ ಒಬ್ಬಟ್ಟು ಕಾಳೆಲ್ಲ ಫ್ರೈ ಮಾಡ್ತಾಯಿದ್ದೀನಿ. ನಮ್ಮಮ್ಮ ಹೇಗೆ ಹೇಳ್ಕೊಟ್ಟಿದ್ದಾರೆ ಆ ರೀತಿಯೇ ಮಾಡ್ತಾಯಿದ್ದೀನಿ. ಒಬ್ಬಟ್ಟು ಕಾಳೆಲ್ಲ ಸೋರ್ಕೊಂಡು, ಅಂದರೆ ಅದನ್ನು ಸೊಪ್ಸುರಿ ಬೋಸಿರುತ್ತಲ್ಲ ಅದಕ್ಕೆಲ್ಲ ನೀರನ್ನೆಲ್ಲ ಸೋಕ್ ಮಾಡಿಕೊಂಡು ನಂತರ ಈಗ ಒಂದು ಪಾತ್ರೆಗೆ
ಕಾಳು ಮತ್ತು ಬೆಲ್ಲ ಎಲ್ಲ ತುರಿದಿಟ್ಕೊಂಡಿದ್ನಲ್ಲ ಅದು ಕಾಯಿ ತುರಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಅದು ಫ್ರೈ ಆಗಿ ಅದು ಒಂಥರ ಅಂಟೆಂಟ್ ಥರ ಬರಬೇಕು. ಅಂಟೆಂಟ್ ಥರ ಬಂದಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ಅಂತ ಅಮ್ಮ ಹೇಳಿದರು. ಸೊ ಹಾಗಾಗಿ ನಾನಿವಾಗ ನೀಟಾಗಿ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ಪ್ರತಿ ಸಾರಿ ಅಂದರೆ ಇವಾಗ ಒಬ್ಬಟ್ಟು ಅಂದರೆ ಯಾರೂ ತಿನ್ನೋದಕ್ಕೆ ಹೋಗಲ್ಲ. ಹಬ್ಬದಲ್ಲಿ ಅಂದರೆ ಗೌರಿ ಹಬ್ಬದಲ್ಲಿ, ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬ, ನಂತರ ಒಂದು ಅಂದರೆ ಯುಗಾದಿ ಹಬ್ಬದಲ್ಲಿ ಮಾತ್ರ ನಾವು ಒಬ್ಬಟ್ಟನ್ನ ಮಾಡೋದ್ರಿಂದ ಯಾವಾಗಲೂ ಒಂದು ಸರಿ ಮಾಡ್ತೀವಿ. ಒಂದೊಂದು ಸರಿ ನಾನು ಅಂಗಡಿಯಲ್ಲೇ ತರಿಸ್ಬಿಡ್ತೀನಿ. ಸೊ ಹಾಗಾಗಿ ಒಬ್ಬಟ್ಟು ಮಾಡೋದು ಸ್ವಲ್ಪ ಕಷ್ಟ. ಒಬ್ಬೊಬ್ಬರಿಗೆ ತುಂಬಾ ಈಸಿ ಅಂತ ಹೇಳ್ತಾರೆ. ಇನ್ಮೇಲೆ ನಾನು ಕೂಡ ಈಸಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಂತರ ಕಾಳೆಲ್ಲ ಫ್ರೈ ಮಾಡ್ಕೊಂಡಿದ್ನಲ್ಲ, ಆ ಕಾಳನ್ನ ಸ್ವಲ್ಪ ಮಸಾಲೆಗೆ ಹಾಕ್ಕೊಂಡೆ, ಅಂದರೆ ಒಬ್ಬಟ್ಟು ಸಾಂಬಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ. ನೆಕ್ಸ್ಟ್ ಈಗ ಸಾಂಬಾರನ್ನ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಹಿಂಗು, ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು, ಸ್ವಲ್ಪ ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾನು ರುಬ್ಕೊಂಡಿರ್ತೀನಲ್ಲ, ಅಂದರೆ ಒಬ್ಬಟ್ಟು ಸಾಂಬಾರು ಅಂದರೆ ಒಬ್ಬೊಬ್ಬರು ಒಂದೊಂದು ಥರ ವಿಧಾನದಲ್ಲಿ ಮಾಡ್ತಾರೆ. ಬಟ್ ನನಗೆ ಹೆಂಗೆ ಗೊತ್ತೋ ಆ ರೀತಿ ನಾನು ಸಾಂಬಾರು ಮಾಡ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಟೊಮೆಟೊ, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ನೆಕ್ಸ್ಟು ಬೇಳೆ ಸಾಂಬಾರು ಪೌಡರು ಮತ್ತು ಒಬ್ಬಟ್ಟು ಹಿಟ್ಟು ರೆಡಿ ಮಾಡಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಹಾಕ್ಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡು ನಂತರ ಇದನ್ನು ಒಗ್ಗರಣೆ ಹಾಕ್ಕೊಂಡು ಅದನ್ನು ಹಾಕ್ಕೊಂಡ್ರೆ ಸಾಕು, ಸಾಂಬಾರು ರೆಡಿ ಆಗುತ್ತೆ. ಸೊ ಇವಾಗ ಸಾಂಬಾರಂತೂ ರೆಡಿ ಆಯಿತು. ಆಲ್ರೆಡಿ ರೈಸು ಕೂಡ ರೆಡಿಯಾಗಿದೆ. ಪಕ್ಕದಲ್ಲಿ ಬೀನೀಸ್ ಪಲ್ಯ ಮಾಡೋಣ ಅಂಥೇಳಿ ಬೀನೀಸ್ನ ಬೇಯೋದಕ್ಕೆ ಇಟ್ಕೊಂಡಿದ್ದೀರಿ. ಅದು ಬೆಂದಾಗಿದ್ದ ತಕ್ಷಣವೇ ಅದನ್ನು ಪಲ್ಯನಕ್ಕೂ ಕೂಡ ನಾನು ರೆಡಿ ಮಾಡಬೇಕು. ಸೊ ನಮ್ಮನೇಲಿ ಒಬ್ಬಟ್ಟು ಸಾಂಬಾರಂತೂ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ವಿಧಾನದಲ್ಲಿ ಮಾಡ್ತಾರೆ. ನನಗೆ ಎಷ್ಟು ಗೊತ್ತೋ ಅಷ್ಟರ ಮಟ್ಟಿಗೆ ಮಾಡ್ತೀನಿ. ಅಮ್ಮ ಗ್ರೈಂಡ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಕಾಯೆಲ್ಲ ಹಾಕಲ್ಲ, ಪ್ಲೈನ್ ಸಾಂಬಾರು ಮಾಡ್ತಾರೆ ಒಬ್ಬಟ್ಟು ಸಾಂಬಾರು ಅಂತ. ಸೊ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನೇ ಒಂಥರ ಸ್ಪೆಷಲಾಗಿ ಮಾಡಿದೆ. ನಂತರ ಈಗ ನಾನು ಬೀನೀಸ್ ಪಲ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಒಂದೊಂದು ಸಾರಿ ಹಬ್ಬ ಬಂದರೆ 4-5 ವೆರೈಟಿ ಅಡುಗೆಗಳನ್ನ ಮಾಡ್ತಿದ್ದೆ. ಆದರೆ ಇತ್ತೀಚಿಗಂತೂ ನಮ್ಮ ಮನೇಲಿ ತುಂಬ ತುಂಟು ಮಕ್ಕಳಾಗ್ಬಿಟ್ಟಿದ್ದಾರೆ. ಏನೂ ಕೆಲಸ ಮಾಡೋದಕ್ಕಾಗಲ್ಲ. ಅವರಿಬ್ಬರು ಜಗಳ ಮಾಡ್ತಾಯಿರ್ತಾರೆ. ಅವ್ರನ್ನ ಬಿಡಿಸೋದೇ ಆಗುತ್ತೆ ನನಗೆ. ಸೊ ಹಾಗಾಗಿ ಎಷ್ಟು ಆಗುತ್ತೆ ಅಷ್ಟು ಅಡುಗೆನ ಮಾಡೋಣ. ಜಾಸ್ತಿ ಮಾಡೋದಕ್ಕಂತೂ ಹೋಗಲಿಲ್ಲ ನಾನು. ಸಿಂಪಲ್ಲಾಗಿ ಅನ್ನ, ಸಾಂಬಾರು, ಒಬ್ಬಟ್ಟು, ಬಜ್ಜಿ, ಪಲ್ಯ ಅಷ್ಟನ್ನು ಪ್ರಿಪೇರ್ ಮಾಡಿದೆ. ಸೊ ನನಗೆ ತುಂಬಾ ಇಷ್ಟ ವೆರೈಟಿ ಅಡುಗೆಗಳೆಲ್ಲ ಮಾಡಬೇಕು ಅಂತ. ಬಟ್ ಈ ತರಲೆಗಳು ಕಟ್ಕೊಂಡು ಮಾಡೋಕ್ಕಾಗಲ್ಲ ಅಂತೇಳಿ ಸುಮ್ಮನಾಗ್ಬಿಟ್ಟೆ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಅಡುಗೆ ಮಾಡ್ತಾಯಿದ್ದೀನಿ. ನಮ್ಮ ಗುಬ್ಬಿ ಕಲ್ಲಂಗಡಿ ಹಣ್ಣು ತಿನ್ಕೊಂಡು ಆ ರಸ ಎಲ್ಲ ನೆಕ್ತಾ ಇದ್ದಾಳೆ ಕೂತ್ಕೊಂಡು. ನಮ್ಮ ಲಡ್ಡು ಸೈಕಲ್ನ ಕಚ್ಕೊಂಡು ಕೂತಿದ್ದಾನೆ. ನಮ್ಮ ಚೈತು ಬಂದು ಹಾಯ್ ಮಾಡು ಅಂತ ಹೇಳ್ತಾ ಇದ್ದಾನೆ. ಅವನಂತೂ ಟಿ ವಿ ಒಳಗಡೆ ಮುಳುಗೋಗಿದ್ದಾನೆ. ಸೊ ನಾನಂತೂ ಮನೆ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಯಾಕಂದರೆ ಕ್ಲೀನ್ ಮಾಡಬೇಕು, ಇವಾಗ ಗಲೀಜು ಮಾಡಿದ್ರು ಅಂತ 1-2 ದಿನ ಕಿರ್ಚಾಡ್ದೆ. ಅವ್ರು ಕರ್ಕೊಂಡು ಬಂದಮೇಲೆ ಆಮೇಲೆ ಗೊತ್ತಾಯಿತು ಎಷ್ಟೇ ಕ್ಲೀನ್ ಮಾಡಿದ್ರು ಕೂಡ ಇಷ್ಟೇ, ಇವ್ರು 4 ಜನ ಇರೋವರೆಗೂ ಅಂತೇಳಿ. ಹೆಂಗಾದ್ರೂ ಇರಲಿ ಅಂತೇಳಿ ಹಾಗೆ ಬಿಟ್ಬಿಟ್ಟಿದ್ದೀನಿ. ಮಕ್ಕಳು ಇರೋವರೆಗೂ ಎಂಜಾಯ್ ಮಾಡ್ಕೊಂಡಿರಲಿ ಅಂದ್ಕೊಂಡು. ಯಾಕಂದರೆ ನಾನು ಒಂದು ಸ್ವಲ್ಪ ಗಲೀಜಾದ್ರೂ ಗಲೀಜು ಮಾಡಿದ್ದೀರಾ ಅಂತ ನಮ್ಮಿಬ್ಬರು ಮಕ್ಳಿಗೂ ಯಾವಾಗಲೂ ಹೊಡಿತಿದ್ದೆ. ಸೊ ನಾನೇ ಅಂದ್ಕೊಂಡೆ ಮಕ್ಕಳು ಎಂಜಾಯ್ ಮಾಡಬೇಕು, ಸುಮ್ಮನೆ ಹೊಡಿತಾ ಇದ್ದರೆ ಅವ್ರಿಗೂ ಕೂಡ ಬೇಜಾರಾಗುತ್ತೆ ಅಂತೇಳಿ ಬೆಳಿಗ್ಗೆ ಒಂದು ಸರಿ ಮನೆ ಕ್ಲೀನ್ ಮಾಡ್ತೀನಿ ಅಷ್ಟೇ. ಸಂಜೆವರೆಗೂ ಹೆಂಗಾದರೂ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ. ಯಾಕಂದರೆ ಚಿಕ್ಕ ಮನೆ ಅಲ್ವಾ, ಅವರು ಕೂಡ ಎಲ್ಲೋಗ್ತಾರೆ ಅನ್ನೋದನ್ನ ನಾವೇ ತಿಳ್ಕೊಬೇಕು. ಸೊ ಇವಾಗ ನಾನು ಇನ್ನೂ ಒಬ್ಬಟ್ಟು ಮಾಡಿಲ್ಲ. ಜಸ್ಟ್ ಅನ್ನ, ಸಾಂಬಾರು, ಪಲ್ಯ, ಬಜ್ಜಿ ಮಾಡಿದೆ. ಮಕ್ಳಿಗೂ ಕೂಡ ಊಟ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ. ಮತ್ತು ಒಬ್ಬಟ್ಟನ್ನ ಯಾರೂ ಲೈಕ್ ಮಾಡಲ್ಲ ನಮ್ಮ ಮನೇಲಿ. ಈಗಿನ ಮಕ್ಕಳಂತೂ ಸ್ವೀಟ್ಸ್ ಅಂದರೆ ಒಬ್ಬಟ್ಟು ಅಂದರೆ ಇಷ್ಟಪಡಲ್ಲ, ಬೇರೆ ಥರ ಸ್ವೀಟ್ಸ್ಗಳನ್ನ ಇಷ್ಟಪಡ್ತಾರೆ. ಸೊ 4 ಗಂಟೆ ಹಂಗೆ ಎಲ್ಲರಿಗೂ ಒಬ್ಬಟ್ಟು ಹಾಕ್ಕೊಡೋಣ, ಬಿಸಿ ಬಿಸಿ ಒಬ್ಬಟ್ಟನ್ನ. ಜಸ್ಟ್ ಈಗ ಎಲ್ಲ ಹೊಟ್ಟೆ ಹಸುವಂತ ಇದ್ರಲ್ಲ, ಊಟ ಹಾಕ್ಕೊಡೋಣ ಅಂತೇಳಿ ಎಲ್ಲರಿಗೂ ಊಟ ಹಾಕ್ಕೊಟ್ಟಿದ್ದೀನಿ. ಊಟ ಮಾಡ್ತಾಯಿದ್ದಾರೆ. ನಂತರ ನಾವೆಲ್ಲ ಊಟ ಮಾಡಿಕೊಂಡು ಆಮೇಲೆ ಒಬ್ಬಟ್ಟು ಮಾಡ್ಕೊಂಡು ತಿಂದಿದ್ದು. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಲಂಚ್ಗೆ ಜಸ್ಟ್ ಅನ್ನ, ಸಾಂಬಾರು, ಪಲ್ಯ, ಬಜ್ಜಿನ ಮಾಡ್ಕೊಂಡಿದ್ದೆ. ಈಗ ಕರೆಕ್ಟಾಗಿ 5:30 ಆಗಿದೆ. ನಾನು 4 ಗಂಟೆಗೆ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಸ್ವಲ್ಪ ಹೊತ್ತು ಮಲ್ಕೊಬಿಟ್ಟೆ. ಮಕ್ಕಳು ಆಟ ಆಡ್ತಾಯಿದ್ರಲ್ವ, ಅವ್ರ ಜೊತೆ ಮಾತಾಡ್ಕೊಂಡು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದೆ. ಸೊ ಎದ್ದು ಈಗ ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನನ್ನ ತಂಗಿ ಮಗ ಅಂತೂ, ದೊಡ್ಡಮ್ಮ ನೀನು 4 ಗಂಟೆಗೆ ಒಬ್ಬಟ್ಟು ಮಾಡ್ತೀನಿ ಅಂದಿದ್ದೆ, ಮರ್ತ್ಕೊಬಿಟ್ಟಿದ್ದೀರಾ ಅಂತ ಅವನೇ ಜ್ಞಾಪಿಸ್ತಾ, ಅಯ್ಯೋ ಒಬ್ಬಟ್ಟೆ ಮಾಡಿಲ್ವಲ್ಲಪ್ಪ ಇವತ್ತು ಹಬ್ಬ ಅಂದ್ಕೊಂಡು. ಸೊ ಇವಾಗ ಎದ್ದು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು. ಮೊದಲು ಮಾಡಬೇಕಾದ್ರೆ ಹೇಗೆ ಬರುತ್ತೋ ಏನೋ ಗೊತ್ತಿಲ್ವಲ್ಲ. ಏನಾದರೂ ಅದು ಒಬ್ಬಟ್ಟು ಅದು ರೌಂಡ್ ಚೆನ್ನಾಗಿ ಬಂದರೆ ಗಟ್ಟಿಗೆ, ಸೊ ತುಂಬಾ ಚೆನ್ನಾಗಿರುತ್ತೆ. ಇಲ್ಲ ಛಿದ್ರ ಆಗಿಬಿಟ್ರೆ ಮಕ್ಕಳೇ ನನ್ನನ್ನು ಆಡ್ಕೋತಾರೆ, ಈಗ ಮಾಡಿದ್ಯಲ್ಲಮ್ಮ ಅಂತ, ನೀನು ಹೆಂಗಪ್ಪ ಮಾಡೋದು ಅಂದ್ಕೊಂಡು ಮೊದಲು ಶುರು ಮಾಡಿದೆ ಒಬ್ಬಟ್ಟನ್ನ. ಫೈನಲಿ ಚೆನ್ನಾಗೇ ಬಂತು. ನಮ್ಮಮ್ಮ ಅಂತೂ ನೀನು 1-2-3 ಸರಿ ಒಬ್ಬಟ್ಟನ್ನ ಟ್ರೈ ಮಾಡ್ತಾಯಿದ್ರೆ ಚೆನ್ನಾಗಿ ಬರುತ್ತೆ,
ಅದನ್ನು ರೆಡಿ ಮಾಡ್ದೇ ಬರಲ್ಲ ಅಂದರೆ ಎಲ್ಲಿಂದ ಬರುತ್ತೆ ನಿನಗೆ ಅಂತ ಅಮ್ಮ ಒಂದು ಸರಿ ರೇಗಾಡ್ಬಿಟ್ಟಿದ್ರು. ಯಾಕಂದರೆ ಒಂದು ಗೃಹಿಣಿ ಅಂದಮೇಲೆ ಈಗ ನಾನು ಬ್ಯಾಚುಲರ್ ಆಗಿದ್ದೀವಿ ಹೆಣ್ಮಕ್ಳು ಅಂತಂದಾಗ ಅಮ್ಮ ಮಾಡ್ತಾರೆ ತಿಂತೀವಿ. ಬಟ್ ಮದುವೆ ಆದಮೇಲೂ ಕೂಡ ನನಗೆ ಆ ಅಡುಗೆ ಬರಲ್ಲ ಈ ಅಡುಗೆ ಬರಲ್ಲ ಅಂತ ರೀಸನೇ ಹೇಳ್ಬಾರ್ದು. ಎಲ್ಲನೂ ಕಲಿಬೇಕು ಹೆಣ್ಮಕ್ಳು ಅನ್ನೋದು ಒಂದು ನಮ್ಮಮ್ಮನ ಥಾಟ್. ಸೊ ಹಾಗಾಗಿ ನಾನು ಕಲ್ತ್ಕೊಳ್ಳೋಣ ಅಂದ್ಕೊಂಡೆ, ಮಾಡಿದೆ. ಫೈನಲಿ ಚೆನ್ನಾಗಿ ಬಂತು. ನಮ್ಮ ಮನೆಯವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ ನನಗೆ ಅಡುಗೆ ಮಾಡಬೇಕಾದ್ರೆ, ಹಾಗಾಗಿ ಸ್ವಲ್ಪ ಖುಷಿಯಾಗುತ್ತೆ. ಹೆಲ್ಪ್ ಮಾಡಬೇಕಾದ್ರೆ ನನಗೂ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಅನಿಸುತ್ತಲ್ವ. ಸೊ ನಮ್ಮ ಮನೇಲಿ ಯುಗಾದಿ ಹಬ್ಬನ ಈ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ. ಸೊ ಹಬ್ಬ ಅದು ಮಾರನೇ ದಿನವೇ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಆದರೆ ನಮ್ಮ ಮಕ್ಕಳು ಇರೋದ್ರಿಂದ ನನಗೆ ಮಾತಾಡೋದಕ್ಕೆಲ್ಲ ಫ್ರೀ ಆಗ್ತಿರ್ಲಿಲ್ಲ, ಅವರೇ ಮಾತಾಡ್ತಾ ಇರೋರು. ಸೊ ಹಾಗಾಗಿ ನಿಧಾನಕ್ಕೇ ಅಪ್ಲೋಡ್ ಮಾಡೋಣ ಅಂಥೇಳಿ ಫೈನಲಿ ಇವತ್ತು ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮಕ್ಕಳೆಲ್ಲ ಈಗ ಒಬ್ಬಟ್ಟೆಲ್ಲ ತಿಂದಿದ್ರು. ಸೊ ಹಾಗಾಗಿ ಹೊಟ್ಟೆ ತುಂಬಿಟ್ಟಿದೆ, ಊಟ ಬೇಡ ಅಂತ ಹೇಳ್ತಿದ್ರು. ಆದರೆ ನಮ್ಮ ಹಳ್ಳಿಯಲ್ಲಿ ನಮ್ಮ ಅಪ್ಪ ಅವರೆಲ್ಲ ಹೇಳ್ತಾರೆ, ರಾತ್ರಿ ಟೈಮು ನಾವು ಸ್ವಲ್ಪನಾದರೂ ಊಟ ಮಾಡಬೇಕು, ಊಟ ಮಾಡಿಲ್ಲ ಅಂದರೆ ಒಂದಿನದ ಆಯಸ್ಸು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ರು. ನಾವು ಮಲಗಿದ್ರು ಕೂಡ ಎಬ್ಬಿಸಿ ಊಟ ಮಾಡಿಸ್ತಿದ್ರು. ಸೊ ಹಾಗಾಗಿ ನಾನು ಏನಾದರೂ ಒಂದು ನೈಸ್ ಮಾಡಬೇಕು ಅಂತೇಳಿ ಎಲ್ಲರಿಗೂ ಇವತ್ತು ನಾನು ಕೈ ತುತ್ತು ಕೊಡ್ತೀನಿ ಮಕ್ಕಳ ಅಂತೇಳಿ ಎಲ್ಲರಿಗೂ ಕೂಡ ಒಂದೇ ತಟ್ಟೆಗೆ ಅನ್ನ ಹಾಕ್ಕೊಂಡು ಎಲ್ಲರಿಗೂ ಕೈ ತುತ್ತು ಕೊಡ್ತಾಯಿದ್ದೀನಿ. ಸೊ ಮಕ್ಕಳಂತೂ ಹೊಟ್ಟೆ ತುಂಬ ಊಟ ಮಾಡಿದ್ರು. ಈ ರೀತಿ ತಿನ್ಸಿದ್ರೆ ಎಂಜಾಯ್ ಮಾಡಿಕೊಂಡು ಮಾತಾಡ್ಕೊಂಡು ತಿಂತಾರೆ, ನಮಗೂ ಕೂಡ ಒಂದು ಸ್ಯಾಟಿಸ್ಫೈ ಅನಿಸುತ್ತೆ ಮಕ್ಕಳು ಊಟ ಮಾಡಿದ್ರಲ್ಲ ಅಂತ ಹೇಳಿ. ಫೈನಲಿ ನಮ್ಮ ಮನೇಲಿ ಯುಗಾದಿ ಹಬ್ಬ ಕೈ ತುತ್ತಿನ ಮೂಲಕ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸತಡ್ಕುನ ಯಾವ ರೀತಿ ಮಾಡಿದ್ದೆ ಮತ್ತು ಏನೇನು ಅಡುಗೆನ ಮಾಡಿದ್ದೆ ಆ ದಿನ ಅನ್ನೋದನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ಆ ವಿಡಿಯೋವನ್ನು ಕೂಡ ಮಿಸ್ ಮಾಡ್ದೇ ನೋಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ತಿನ್ನು, ಈಗ ನೀನು ತಿನ್ನು. ವೆರಿ ಗುಡ್. ಏಯ್